ಕೋಲಾರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದಂತ ಮಳೆಯ ಎಫೆಕ್ಟ್ ಸಾಕಷ್ಟು ಅವಾಂತರಗಳಾಗಿದೆ. ಅದರಲ್ಲೂ ಕೋಲಾರ ನಗರದ ಕಾಲೇಜು ವೃತ್ತದ ಸರ್ವಜ್ಞ ಪಾರ್ಕ್ ನಲ್ಲಿ ಬೃಹತ್ತಾದ ಮರವೊಂದು ಉರುಳು ಬಿದ್ದಿರುವಂತದ್ದು. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಇದು ಕೋಲಾರದ ಕಾಲೇಜು ವೃತ್ತದಲ್ಲಿರುವಂತಹ ಸರ್ವಜ್ಞ ಪಾರ್ಕ್ ನಲ್ಲಿ ಇದ್ದಂತಹ ಸುಮಾರು ಒಂದು 50 ವರ್ಷಗಳಷ್ಟು ಹಳೆಯದಾದಂತಹ ಬೃಹತ್ ಮರ ಉರುಳು ಬಿದ್ದಿರುವಂತದ್ದು. ಪರಿಣಾಮವಾಗಿ ಸರ್ವಜ್ಞ ಪಾರ್ಕ್ ನಲ್ಲಿ ಇದ್ದಂತಹ ಸರ್ವಜ್ಞ ಮೂರ್ತಿ ಏನಿತ್ತು, ಆ ಮೂರ್ತಿಯ ಮೇಲೆ ಆ ಮೂರ್ತಿಗೆ ಶೆಡ್ ಹಾಕಿದ್ರು. ಆ ಶೆಡ್ ಕೂಡ ಮುರಿದು ಬಿದ್ದಿದೆ. ಆದ್ರೆ ಅದೃಷ್ಟವಶಾತ್ ಆ ವಿಗ್ರಹಕ್ಕೆ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಆದ್ರೆ ಅದರ ಪಕ್ಕದಲ್ಲಿ ಇತ್ತೀಚೆಗಷ್ಟೇ ನಗರಸಭೆಯಿಂದ ನಿರ್ಮಾಣ ಮಾಡಿದ್ದಂತ ಫುಡ್ ಕೋರ್ಟ್ ನ ಶೆಡ್ಗಳೇನಿತ್ತು, ಆ ಶೆಡ್ಗಳು ಜಖಮಾಗಿದೆ. ಜೊತೆಗೆ ಬೃಹತ್ತಾದ ಮರ ಬಿದ್ದಂತ ಪರಿಣಾಮ ಪಾರ್ಕ್ ಮರದ ಪಕ್ಕದಲ್ಲೇ ಇದ್ದಂತ ಒಂದು ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿರುವಂತದ್ದು. ಅಂದ್ರೆ ಇದು ಸಾಕಷ್ಟು ಗುಡುಗು ಸಿಡಿಲು ಜೊತೆಗೆ ಭರ್ಜರಿ ಮಳೆ ಆಯಿತು ಕಳೆದ ರಾತ್ರಿ. ಆ ಒಂದು ಪರಿಣಾಮವಾಗಿ ಒಂದು ಬೃಹತ್ ಮರ ಉರುಳು ಬಿದ್ದಿರುವಂತದ್ದು. ಸುಮಾರು 50 ವರ್ಷಗಳಷ್ಟು ಹಳೆಯ ಮರ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಹಾನಿಯಾಗಿದೆ. ಜೊತೆಗೆ ಈಗಾಗಲೇ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಸ್ಥಳದಲ್ಲಿದ್ದಾರೆ. ಇದನ್ನ ತೆರವು ಮಾಡುವಂತ ಒಂದು ಕೆಲಸ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಕೇವಲ ಇದಿಷ್ಟೇ ಅಲ್ಲ, ನಗರದ ಹಲವು ಭಾಗಗಳಲ್ಲಿ ಕಳೆದ ರಾತ್ರಿ ಸುರಿದಂತ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಅದರಲ್ಲೂ ನಗರದ ಹೃದಯ ಭಾಗದಲ್ಲಿ ಇದ್ದಂತ ಪಾರ್ಕ್ ನಲ್ಲಿ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಮುಂಜಾನೆವರೆಗೂ ಕೂಡ ಪಾರ್ಕ್ ತುಂಬಾ ನೀರು ನಿಂತಿತ್ತು. ಯಾಕಂದ್ರೆ ಪಾರ್ಕ್ ನಲ್ಲಿ ಬಿದ್ದಂತ ನೀರೇನಿದೆ ಅದು ಹೊರಗಡೆ ಹೋಗೋದಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ. ಯಾಕಂದ್ರೆ ಪಾರ್ಕ್ ನ ಅಕ್ಕಪಕ್ಕ ಇದ್ದಂತ ಎಲ್ಲಾ ಕಾಲುವೆಗಳು ಕೂಡ ಒತ್ತುವರಿ ಆಗಿರೋ ಪರಿಣಾಮ ಪಾರ್ಕ್ ನಲ್ಲಿ ಸಾಕಷ್ಟು ನೀರು ನಿಲ್ಲತ್ತೆ. ಇದರಿಂದಾಗಿ ಇಂಥದ್ದೊಂದು ಅನಾಹುತಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಹೇಳಬೇಕು ಅಂತ ಅಂದ್ರೆ ಕಳೆದ ರಾತ್ರಿ ಸುರಿದಂತ ಮಳೆಯ ಎಫೆಕ್ಟ್ ಏನಿದೆ ಅದರಿಂದ ಕೋಲಾರ ನಗರದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಸರ್ವಜ್ಞ ಪಾರ್ಕ್ ನಲ್ಲಿ ಬೃಹತ್ತಾದಂತ ಮರ ಬಿದ್ದು ಸಾಕಷ್ಟು ಅನಾಹುತ ಕೂಡ ಸೃಷ್ಟಿಯಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9.